ಇದರ ಕ್ರೇಜಿ ಫಾಲ್ಸ್. ನಾನಂತೂ ಸಖತ್ತಾಗಿದ್ದೀನಿ ಗೈಸ್. ನಾನು ಇವಾಗ TK ಫಾಲ್ಸ್ ಹತ್ರ ಇದ್ದೀನಿ. TK ಫಾಲ್ಸ್ ಬೆಂಗಳೂರಿಗೆ ಹತ್ತಿರವಾಗಿರೋ ತೊಟ್ಟಿಕಲ್ಲು ಫಾಲ್ಸ್. ಈ ಫಾಲ್ಸ್ಗೆ ಬೆಂಗಳೂರಿಂದ 25 ಕಿಲೋಮೀಟರ್ ಆಗುತ್ತೆ. ನೀವೇನಾದರೂ ವೆಹಿಕಲ್ಗಳನ್ನು ತಂದರೆ ಇಲ್ಲೇ ಪಾರ್ಕಿಂಗ್ ಮಾಡಬೇಕಾಗುತ್ತೆ. ಇಲ್ಲಿಂದ ಒಂದು 500 ಮೀಟರ್ಸ್ ಆಗುತ್ತೆ. ನೀವು ಇಲ್ಲಿಂದನೇ ವಾಕ್ ಮಾಡ್ಕೊಂಡು ಹೋಗಬೇಕು. ನೀವಿಲ್ಲಿ ಹೋಗಬೇಕಾದ್ರೆ ಮುನೇಶ್ವರ ಸ್ವಾಮಿ ಟೆಂಪಲ್ ಸಿಗುತ್ತೆ. ಇಲ್ಲಿಂದ ಒಂದು 300 ಮೀಟರ್ಸ್ ಆಗುತ್ತೆ. ನೀವೇನಾದರೂ ಅಡುಗೆ ಮಾಡಬೇಕು ಅಂತಿದ್ರೆ ಇಲ್ಲಿ ನೀವು ಅಡುಗೆ ಮಾಡ್ಕೋಬೋದು. ಇಲ್ಲಿ ಅಡುಗೆ ಮಾಡೋಕ್ಕೆ ಒಂದು ಜಾಗ ಇದೆ. ಇಲ್ಲಿ ಒಲೆ ಗಿಲೆ ಎಲ್ಲ ಇದೆ ನೋಡಿ. ಇಲ್ಲಿ ನೀವು ಅಡುಗೆ ಮಾಡ್ಕೋಬೋದು ಆರಾಮಾಗಿ. ನೀವಿಲ್ಲಿ ಫಾಲ್ಸ್ಗೆ ಹೋಗೋ ದಾರಿಯಲ್ಲಿ ಒಂದು ಹಳೆ ಕಾಲದ ಬಾವಿ ಇದೆ, ಅದನ್ನು ನೋಡಿಕೊಂಡೇ ಹೋಗೋಣ. ಇದು ತುಂಬ ಹಳೆ ಕಾಲದ ಬಾವಿ ಅನಿಸುತ್ತೆ. ತುಂಬ ಗಲೀಜಾಗ್ಬಿಟ್ಟಿದೆ. ಈ ಥರ ಬಾಟ್ಲು ಗಿಟ್ಲೆಲ್ಲ ಕಸನೆಲ್ಲ ಎಸಿಬೇಡಿ ಇಲ್ಲಿ ದಯವಿಟ್ಟು. ಈ ಬಾವಿಯಿಂದ TK ಫಾಲ್ಸ್ಗೆ ಒಂದು 300 ಮೀಟರ್ಸ್ ಆಗುತ್ತೆ. ಇಲ್ಲಿಂದ ನಡ್ಕೊಂಡು ಹೋಗಬೇಕು ಈ ಕಾಲ್ದಾರಿಯಿಂದ. ನೋಡಿ ಸುತ್ತಲೂ ಫಾರೆಸ್ಟ್ ಏರಿಯಾ, ಇದು ಪ್ರೈವೇಟ್ ಪ್ಲೇಸು. ಈ ಕಡೆ ಫಾಲ್ಸ್ ನೋಡ್ಕೊಂಡು ಜನಗಳು ಬರ್ತಾ ಇದ್ದಾರೆ. ಈ ಕಡೆ ನೋಡಿ ಫಾಲ್ಸಿಂದ ಹರಿತಾ ಇರೋ ನೀರು ಹೋಗ್ತಾ ಇದೆ. ಕೋವಿಡ್ ಇರೋದ್ರಿಂದ ಜನ ಅಷ್ಟೇನು ಕಾಣ್ತಾ ಇಲ್ಲ. ಮೋಸ್ಟ್ಲಿ ಜನ ಇಲ್ಲ ಅನಿಸ್ತಾ ಇದೆ. ಅಲ್ಲಲ್ಲಿ ಸ್ವಲ್ಪ ಜನ ಕಾಣಿಸ್ತಾ ಇದ್ದಾರಪ್ಪ. ನನಗಂತೂ ಜನನೇ ಇಲ್ಲ ಅನಿಸ್ತಿದೆ. ನೋಡೋಣ ಬನ್ನಿ ಇನ್ನು ಮುಂದೋಗಿ. ಇಲ್ಲಿದೆ ನೋಡಿ ಅಸಲಿ TK ಫಾಲ್ಸ್. ಮೊದಲೆಲ್ಲ ಇಲ್ಲಿ ತುಂಬ ಜನ ಇರ್ತಿದ್ರು, ಆದರೆ ಇಲ್ಲಿ ತುಂಬ ಜನ ಕಾಣಿಸ್ತಾ ಇಲ್ಲ. ಕೋವಿಡ್ ಇರೋದ್ರಿಂದ ಕಡಿಮೆ ಜನ ಇದ್ದಾರೆ. ಈ ಫಾಲ್ಸ್ ಹತ್ರ ಕೆಳಗಡೆ ಇಳಿದು ಬರಬೇಕಾದ್ರೆ ಹುಷಾರಾಗಿ ಬರಬೇಕು, ಯಾಕಂದರೆ ಇಲ್ಲಿ ಸ್ವಲ್ಪ ಕಾಲು ಜಾರುತ್ತೆ. ಅಲ್ಲಿ ಮೇಲೆ ಕಾಣ್ತಿದೆಯಲ್ಲ ಫಾಲ್ಸು, ಆ ಫಾಲ್ಸ್ ನೀರು ಬೀಳೋದ್ರಲ್ಲಿ ಮೇಲ್ಗಡೆ ಹತ್ಕೊಂಡು ಹೋಗ್ಬೇಕು. ಇವಾಗ ಬನ್ನಿ ಹತ್ಕೊಂಡು ಹೋಗೋ ಕೆಲಸನ ಮಾಡೋಣ.
ಇಲ್ಲಿ ಮೇಲ್ಗಡೆ ಏನೂ ಇಲ್ಲ, ಕಲ್ಲು ಬಂಡೆಗಳು ಮಾತ್ರ ಇದೆ. ನೀರು ಆ ಕಡೆಯಿಂದ ಹಂಗೆ ಬರುತ್ತೆ ನೋಡಿ. ಇಲ್ಲೆಲ್ಲ ಕಲ್ಲು ಬಂಡೆ. ಮೋಸ್ಟ್ ಡೇಂಜರಸ್ ಪ್ಲೇಸು. ಇಲ್ಲಿಂದ ಕೆಳಗೆ ಬಿದ್ದರೆ ಸಾಯ್ಬೋದು. ಇವಾಗ ನೀರು ಸ್ವಲ್ಪ ಕಡಿಮೆ ಇದೆ, ಯಾಕಂದರೆ ಇವಾಗ ಚಳಿಗಾಲ ಅಲ್ವಾ, ಬಿಸಿಲು ಬಿಡುತ್ತೆ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.